ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಅಂತ್ಯ ಸಂಸ್ಕಾರ. ನಾಡಿನ ಭಾವೈಕ್ಯತೆಗೆ ಸಾರಿದ ಹಿಂದೂ ಮುಸ್ಲಿಮರು. ಭಾರತ ಬಹುಭಾಷಾ ಬಹುಧರ್ಮ ಹೊಂದಿರೋ ನಾಡು. ಆದರೆ ಸಾವು ಅಂತ ಬಂದ್ರೆ ಯಾವುದೇ ಧರ್ಮ ಅಂತನೂ ನೋಡದೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಮಾನವೀಯತೆ ಮೆರೆತಾರೆ. ಇಂತಹ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು. ಹೌದು, ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸೈಯದ್ ಹಮೀದ್ ಎಂಬುವವರು ಸಾವನ್ನಪ್ಪಿದ್ದು, ಇವರ ಅಳಿಯ ಮುನಿಸ್ವಾಮಿ ಅವರು ಹಿಂದೂ ಆಗಿದ್ದು, ಮಾವನ ಆಸೆಯಂತೆ ಮುಸ್ಲಿಂ ಸಮುದಾಯದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಸೈಯದ್ ಹಮೀದ್ ಅವರ ಹುಟ್ಟೂರು ಮಂಗಳೂರಾಗಿದ್ದು, ಸುಮಾರು ವರ್ಷಗಳಿಂದ ಅರಸೀಕೆರೆಯಲ್ಲಿ ವಾಸವಾಗಿದ್ದು, ಅವರ ಎರಡನೇ ಮಗಳನ್ನ ಮುನಿಸ್ವಾಮಿ ಎಂಬುವವರು ಮದುವೆಯಾಗಿದ್ರು. ಸೈಯದ್ ಹಮೀದ್ ಅವರು ಸಾಯುವ ಮುನ್ನ ಅಳಿಯನಾದ ಮುನಿಸ್ವಾಮಿ ಅವರಿಗೆ ನನ್ನ ಮುಸ್ಲಿಂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಲು ಕೇಳಿಕೊಂಡಿದ್ರು. ಅವರ ಮಾತಿಗೆ ತಕ್ಕಂತೆ ಮುನಿಸ್ವಾಮಿ ಹಿಂದೂ ಸಮಾಜದವರಾಗಿದ್ದರೂ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಲ್ಲದೆ ಬೈತುಲ್ ಮಾಲ್ ಕಮಿಟಿ ವತಿಯಿಂದ ಅಂತ್ಯ ಸಂಸ್ಕಾರ ನೆರವೇರಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುನಿಸ್ವಾಮಿ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವ್ರ ಹೆಸರು ಜಮುನಾ ಅಂತೇಳಿ. ಇವತ್ತು ತೀರ್ಕೊಂಡಿದ್ದಾರೆ. ಇವ್ರು ಏನಾಗಬೇಕು ನಿಮಗೆ? ಇವರು ನಮ್ಮ ಮಾವ ಆಗಬೇಕು. ಅದರಿಂದ ಅವರು ಮಾತು ಕೊಟ್ಟಿದ್ದೆ ಅವರಿಗೆ. ಅವರು ನಮಗೆ ಒಂದು ಮಾತು ಹೇಳಿದರು, ನಾವು ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ಸಂಪ್ರದಾಯ ಪ್ರಕಾರ ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದರು. ನೀವು ಅವ್ರ ಮಗನ ಸಮಾನ ಅಂತ ಹೇಳಿದರು. ಅದರಿಂದ ಅವರು ಮಾತಂತೆ ನಡೆಸ್ಕೊಡ್ತಾ ಇದ್ದೀವಿ. ಅವರು ಮುಸ್ಲಿಂ ಸಮಾಜದವರು, ನಾವು ಹಿಂದೂ ಸಮಾಜದವರು. ಅವರು ಹೇಳಿರೋ ಮಾತು ಪ್ರಕಾರನೇ ನಾವು ಅವ್ರಿಗೆ ನಡೆಸ್ಕೊಡ್ತಾ ಇದ್ದೀವಿ. ಸಮಾಜ ಸಂಪ್ರದಾಯ ಪ್ರಕಾರ ಇಲ್ಲೇ ಕಬ್ರಿಸ್ತಾನಲ್ಲೇ ನಾವು ಸಮಾಧಿ ಮಾಡ್ತಾ ಇದ್ದೀವಿ. ಕಮಿಟಿ ಸಮ್ಮುಖದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿಯಲ್ಲಿ ಅವ್ರ ಕಾರ್ಯ ನಿರ್ವಹಿಸ್ತಿದ್ದೀವಿ. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ. ಇವ್ರು ನನ್ನ ಹೆಂಡತಿಯ ಮಾವ, ಇವರ ಅಮ್ಮನ ಚಿಕ್ಕ ತಮ್ಮ, ನಾನು ಅತ್ತೆ ಚಿಕ್ಕ ತಮ್ಮ. ಇವಳು ಭಾಳ ಒಂದು 50 ವರ್ಷದ ಹಿಂದೆಯೇ ಇಲ್ಲಿ ಇವರು ಹೋಟ್ಲ್ ನಡೆಸ್ಕೊಳ್ತಾ ಇದ್ರಂತೆ. ನಮಗೆ ಹೇಳೋ ವಿಚಾರ. ಹಿಂದೆ ಇವರು ದೊಡ್ಡ ಫ್ಯಾಮಿಲಿ. ಇವರಿಗೆ ನಾನು ಬಿಕ್ಕೋಡ್ ಮೊಹಮ್ಮದ್ ಅಂತೇಳಿ. ನಮ್ಮ ದೊಡ್ಡ ಫ್ಯಾಮಿಲಿ ಮಂಗಳೂರಿನಲ್ಲಿ ಇವ್ರು ಜನಿಸಿದ್ರು. ಹಾಸನದಲ್ಲಿ ದೊಡ್ಡ ಹೋಟ್ಲಿತ್ತು ಇವ್ರದ್ದು. ಅಲ್ಲಿಂದ ಇಲ್ಲೊಂದು ಹೋಟ್ಲ್ ಮಾಡಿದ್ರು ಒಂದು 50 ವರ್ಷದ ಹಿಂದ್ಗಡೆ. ಈ ಹೋಟ್ಲಲ್ಲಿ ಇದ್ದಾಗ ಇವ್ರಿಗೇನೋ ಪರಿಚಯ ಆಗಿ ಈ ಥರ ಮದುವೆ ಇದು ವಿಚಾರ ಗೊತ್ತಾಯ್ತು ನಮಗೆ. ಅವರು ಯಾವ ಥರ ಗೊತ್ತಿಲ್ಲ ನಮಗೆ. ಬರ್ತಾಯಿದ್ರು ಇವರಂತೂ ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿದ್ದರು. ಫ್ಯಾಮಿಲಿ ಯಾವುದೊಂದು ಫಂಕ್ಷನ್ ಕಾರ್ಯಕ್ರಮಕ್ಕೆಲ್ಲ ಬರೋರು ಅವರು. ನಾವು ಇಲ್ಲಿಗೆ ಬಂದಿಲ್ಲ. ಇದೇ ಇವರ ನೆಂಟರುಗಳನ್ನ ಇವರು ಫಸ್ಟ್ ನೋಡಿದ್ದು. ಇವರ ಮಿಸ್ಸಸ್ಸು ಬಂದಿದ್ರು ನಮ್ಮ ಮನೆಗೆ. ಬಂದು ಒಂದು 15 ದಿವಸ ಹಿಂದೆ, 15 ವರ್ಷ ಹಿಂದೆ, 20 ವರ್ಷ ಹಿಂದೆ ಬಂದಿದ್ದರು. ಬಂದೆಲ್ಲ ಹೋಗ್ತಾಯಿದ್ರು. ನಮ್ಮ ಹತ್ರ ಸಂಪರ್ಕ ಯಾವಾಗಲೂ ಇದ್ದರು. ಮತ್ತು ನಾವು ಅದನ್ನು ಏನು ಅಬ್ಜೆಕ್ಷನ್ ಇಲ್ಲ, ಅವ್ರು ಮಾಡ್ಕೊಂಡು ಅವರ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾಯಿದ್ದು. ಇದ್ದರು ಚೆನ್ನಾಗಿ. ಈಗ ತೀರ್ಕೊಂಡ ವಿಷಯ ನಮ್ಗೆ ಗೊತ್ತಾಯಿತು. ಅದಕ್ಕೆ ನಾವೆಲ್ಲ ಅಲ್ಲಿಂದ ನಮ್ಮ ಜಮಾತ್ ಪರವಾಗಿ ನಾವೆಲ್ಲರೂ ಬಂದಿದ್ದೀವಿ. ಇವ್ರ ಜೊತೆಲೇ ಇದ್ದರು. ಹಾಂ. ಈಗ ಅವ್ರು ಸಾವಾಯಿತು. ಅವರು ಏನಾದರೂ ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ಹೇಳಿದ್ರ? ಏನು ಹೇಳಿಲ್ಲ ಸರ್. ಅವರು ಎಲ್ಲಿ ಹೇಳಿದ್ರಂತೆ, ಇಲ್ಲಿ ನನ್ನ ಅರಸೀಕೆರೆಯಲ್ಲೇ ಮಾಡಬೇಕಂತ ಒಂದು ವಾಗ್ದಾನ ಮಾಡಿ ಎಲ್ಲಿ ಹೇಳಿದಾರೋ ಅವ್ರ ಸಂಪ್ರದಾಯ ಪ್ರಕಾರನೇ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರಂತೆ ನಮ್ಮ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತು ನಾವು ನಮ್ಮ ಜಮಾತ್ನವ್ರ ಹತ್ರ ಮಾತಾಡಿದ್ದೀವಿ. ಅವರು ಸಹ ಏನೋ ಇದಿಲ್ಲ. ಅವ್ರ ಅಳಿಯ ಒಬ್ಬರು ಈಗ ನನ್ನ ಪರಿಚಯ ಆದರು. ಅವರು ಒಪ್ಕೊಂಡಿದ್ದಾರೆ. ಅವರು ಅವ್ರದ್ದು ಒಪ್ಪಿಗೆ ಇದೆ. ಅಳಿಯ ಅವರು ಹೆಸರು ಅಂತ ಮುನ್ಸ್ವಾಮಿ ಅಂತೇಳಿ. ಇದೇನು ನಮಗೆ ಭಾಳ ಸಂತೋಷದ ವಿಷಯ. ಯಾಕಂದರೆ ಒಂದು ಒಳ್ಳೆ ಸಂಪರ್ಕದಲ್ಲಿ ಮಾಡ್ತಾ ಇದೆಯಲ್ಲ, ಇದು ಭಾಳ ಖುಷಿಯಾದ ವಿಷಯ. ಅದಕ್ಕೆ ನಮ್ಮ ಜಮಾತ್ನವರು ಸಂದರ್ಶಿಸ್ತಾ ಇದ್ದಾರೆ. ಮುಸ್ಲಿಂ ಸಮಾಜದ ಭೇದ ಭಾವ ಇಲ್ಲದೆ ಅವ್ರ ಸಮಾಜದ ಪ್ರಕಾರನೇ ಅಂತ್ಯಕ್ರಿಯೆ ಮಾಡ್ತಾ ಇದ್ದೀವಿ. ಅದು ನಮ್ಮದೇ ಭಾಳ ಖುಷಿಯಾದ ವಿಚಾರ. ನಾವು ಸಹ ನಮ್ಮ ಎಲ್ಲ ಸ್ನೇಹಿತರುಗಳು ತುಂಬ ಜನ ಹಿಂದೂಗಳು ಎಲ್ಲರಿದ್ದಾರೆ. ನಾವು ಜೊತೆಯಲ್ಲೇ ಬೆಳೆದವರು. ಇದು
ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ. ದೇವ್ರು ಸರ್ ನಿಮ್ಮ ಹೆಸರು? ತೌಸಿಫ್ ಖಾನ್ ಅಂತ ಇಸ್ಲಾಮಿಯಾ ಬೈತುಲ್ ಮಾಲ್ ಕಮಿಟಿ ಮೆಂಬರು. ಇವತ್ತೇನಿದು ಸಾವಾಗಿದೆ, ಈ ಮುನಿಸ್ವಾಮಿ ಅಂತ ನಮಗೆ ಬಂದು ಹೇಳಿದರು, ಈ ಥರ ಸಾವಾಗಿದೆ, ಇವ್ರಿಗೆ ನಾವು ಮಾತು ಕೊಟ್ಟಿದ್ದೀವಿ, ನಿಮ್ಮ ಸಂಪ್ರದಾಯದ ಪ್ರಕಾರ ಎಲ್ಲ ಕಾರ್ಯವನ್ನು ನಡೆಸ್ಕೊಡ್ಬೇಕಂತ. ಅದೇ ಮಾತಿನ ಪ್ರಕಾರ ನಾವು ಇವರೆಲ್ಲ ಸೇರಿ ಇವತ್ತೇನಿದು ಆಗಿದೆ ಈ ಕಾರ್ಯವನ್ನು ಮಾಡಿಕೊಡ್ತಿದ್ದೀವಿ. ಮತ್ತು ಏನು ಇವರು ಹಿಂದೂ ಸಮಾಜದವ್ರು ಆದರೂ ಇವರು ಬಂದು ನಮಗೊಂದು ಮಾತು ಹೇಳಿದರು, ನಾವು ಇವ್ರಿಗೆ ಮಾತು ಕೊಟ್ಟಿದ್ದೀವಿ, ಅದೇ ಮಾತಿನ ಪ್ರಕಾರ ನಾವು ಮುಸ್ಲಿಂ ಸಮಾಜದ ಪ್ರಕಾರ ಏನು ಅಂತ್ಯಕ್ರಿಯೆ ಇದೆ ಅದು ಮಾಡಿಸ್ಕೊಡ್ತೀವಿ ಅಂತ. ಅದೇ ಥರ ಅವ್ರು ನಮಗೆ ಬಂದು ಹೇಳಿದರು. ನಾವು ಅವರು ಸೇರಿ ಹಿಂದೂ ಮತ್ತು ಮುಸ್ಲಿಂ ಸೇರಿ ಇವತ್ತೇನಿದು ಸೌಹಾರ್ದತೆ ಆಗಿ ಕಾರ್ಯವನ್ನು ಮಾಡ್ತಿದ್ದೀವಿ. ಇನ್ನು ಅಂತ್ಯಕ್ರಿಯೆಯಲ್ಲಿ ನೂರಾರು ಮಂದಿ ಹಿಂದೂ ಮುಸ್ಲಿಮರು ಭೇದ ಭಾವವಿಲ್ಲದೆ ಭಾಗಿಯಾಗಿ ಸೌಹಾರ್ದತೆಯನ್ನ ನಾಡಿಗೆ ಸಾರಿದ್ದಾರೆ. ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.